ಎಲ್ಲರಿಗೂ ಬೆಳಗಿನ ಶುಭೋದಯ. ವೆರಿ ಗುಡ್ ಮಾರ್ನಿಂಗ್ ಮೈ ಡಿಯರ್ ಆಸ್ಪಿರೆಂಟ್ಸ್. ಎಲ್ಲ ಹೇಗಿದ್ದೀರಾ? ಸೊ ಇವತ್ತಿಂದ 21 ಡೇಸ್ ಚಾಲೆಂಜ್ನ ನಾವು ತೊಗೊತಾ ಇದ್ದೀವಿ. ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ತುಂಬ ಜನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ. ಸೊ ಲೆಟ್ ಸಿ ಈ ಒಂದು 21 ಡೇಸ್ ಚಾಲೆಂಜ್ ಯಾವ ರೀತಿ ವರ್ಕೌಟ್ ಆಗುತ್ತೆ ನಮ್ಮ ಲೈಫಲ್ಲಿ ಅಂತ ಅಂದ್ಬಿಟ್ಟು. ಈ ಒಂದು 21 ಡೇಸ್ ಚಾಲೆಂಜ್ ಬಂದುಬಿಟ್ಟು ಬರೀ ಸ್ಟಡಿಗೆ ಮಾತ್ರ ಅಲ್ಲ. ಆ್ಯಕ್ಚುಲಿ ಈ ಒಂದು ಚಾಲೆಂಜ್ ನಮಗೇನೆ. ಯಾಕೆ ಅಂತ ಅಂದರೆ ನಮಗೆ ನಾವು ಈ ಜೀವನದಲ್ಲಿ ಎಷ್ಟು ಸಮಯ ಕೊಡಬೇಕು ಆ್ಯಂಡ್ ನಮಗೆ ನಾವು ಎಷ್ಟು ಬೆಲೆನ ಕೊಡಬೇಕು ಅನ್ನೋದನ್ನು ನಾವು ಹೆಚ್ಚಿಗೆ ಏನೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಸೊ ಅದನ್ನು ಈ ಒಂದು 21 ಡೇಸಲ್ಲಿ ನಾವು ತಿಳ್ಕೊತಾ ಹೋಗ್ತೀವಿ. ನಿಮಗೀಗ ಆಲ್ರೆಡಿ ಗೊತ್ತಿದೆ ಇದರ ಒಂದು ರೂಲ್ಸ್, ನಿಮಗೆಲ್ಲರಿಗೂ ಗೊತ್ತಿದೆ. ಏನಂತ ಅಂದರೆ 6 AM ಮುಂಚೆ ಎದ್ದೇಳಬೇಕು ಆ್ಯಂಡ್ ರಾತ್ರಿ 10 ಗಂಟೆಗಿಂತ ಮುಂಚೆನೇ ಮಲ್ಕೋಬೇಕು. ಆಮೇಲೆ ಓದೋ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಫೋನ್ ಉಪಯೋಗಿಸೋ ಹಾಗಿಲ್ಲ. ಅದಾದಮೇಲೆ 7 hours ಸ್ಟಡಿ ಮಾಡಲೇಬೇಕು ಪ್ರತಿದಿನ ಆ್ಯಂಡ್ ನೋ ಜಂಕ್ ಫುಡ್ಸ್, ಓಕೆನಾ? ಅದಾದಮೇಲೆ ಡೈಲಿ ವಾಕ್ ಇರಬೇಕು, ಇಲ್ಲ ಅಟ್ಲೀಸ್ಟ್ ಯೋಗ ಮಾಡಬೇಕು. ಅದಾದಮೇಲೆ ಮೆಡಿಟೇಷನ್ ಇಸ್ ಕಂಪಲ್ಸರಿ. ಅದಾದಮೇಲೆ ಇವತ್ತೇನೇನು ಮಾಡ್ತೀರಾ ಅದನ್ನೆಲ್ಲ ಒಂದು ಬುಕ್ನಲ್ಲಿ ಎಂಟ್ರಿ ಮಾಡ್ಕೊಂಡು ಬನ್ನಿ. ಸೊ ಅದು ನಿಮ್ಗೆ ಏನು ಮಾಡಿರ್ತೀರಾ ಆ್ಯಂಡ್ ಡೇ ಬೈ ಡೇ ನಿಮ್ಮ ಚೇಂಜಸ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನಾನಂತೂ ಇವಾಗ UPSC ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ನನಗೂ ಕೂಡ ಮೆಂಟಲ್ ಸ್ಟ್ರೆಸ್ನಿಂದ ಸ್ವಲ್ಪ ದಿನ ನನಗೆ ಕೆಲವು ಎಕ್ಸಾಮ್ಸ್ಗಳನ್ನು ನನಗೆ ನೀಟಾಗಿ ಮಾಡಲಿಕ್ಕಾಗಲಿಲ್ಲ. ಹಾಗೆಯೇ UPSCಗೂ ಕೂಡ ನೀಟಾಗಿ ನನಗೆ ಫೋಕಸ್ ಮಾಡಲಿಕ್ಕಾಗಲಿಲ್ಲ. ಆ್ಯಂಡ್ ಸ್ಟಿಲ್ ಇನ್ನೂ ಟೈಮ್ ಇದೆ. ನನಗೆ ನೆನಪಿದೆ May 25th ಪ್ರಿಲಿಮ್ಸ್ ಇದೆ ಅಂತ ಅಂದ್ಬಿಟ್ಟು. ಸೊ ಇವತ್ತಿಂದ ಲೆಕ್ಕ ಹಾಕಿದ್ರು 137 ಡೇಸ್ ಇರುತ್ತೆ. ಸೊ ಹೇಗಾದರೂ ಮಾಡಿ ಕಂಪ್ಲೀಟ್ ಮಾಡೋಣ ಅನ್ನೋದಕ್ಕೆ ಈ ಒಂದು ಎಕ್ಸಾಮ್ ಮಾಮೂಲಿ ಡಿಗ್ರಿ ಎಕ್ಸಾಮ್ ರೀತಿ ಅಲ್ಲ. ಸೊ ನಮಗೆ ಯಾವ ರೀತಿ ಎಕ್ಸಾಮ್ನ ಓದಲಿಕ್ಕೆ ಮೇನ್ ನಾವು ಫಿಟ್ ಇದ್ದೀವ ಅಂತ ನಾನು ನೋಡ್ಕೋಬೇಕು. ಯಾಕೆ ಅಂತ ಅಂದರೆ ನನಗೆ ಫಸ್ಟ್ ಅಟೆಂಪ್ಟ್ ಕೊಡಬೇಕಾದ್ರೆ ಅಷ್ಟೊಂದು ನನಗೇನು ಗೊತ್ತಿಲ್ಲ ಅಂದರೂ ಎಷ್ಟೋ ನಾನು ಸ್ಕೋರ್ ಮಾಡಿದ್ದೆ. ಬಟ್ ನನಗೆ ಈ ಅಟೆಂಪ್ಟ್ ಕೊಡಬೇಕಾದ್ರೆ ನನಗೊಂದು ಕ್ವೆಶ್ಚನ್ ಮಾರ್ಕ್ ಆಗ್ತಿದೆ, ನೀನು ಕಂಪ್ಲೀಟ್ ಇದೆಯಾ ಈ ಅಟೆಂಪ್ಟ್ನ ನೀನು ಕೊಡಬೇಕಾದ್ರೆ? ಆ್ಯಂಡ್ ತುಂಬ ಮೆಂಟಲ್ ಸ್ಟ್ರೆಸ್, ವರ್ಕ್ ಪ್ರೆಷರ್, ಏನೇನೋ ರೀಸನ್ಸ್ ಇದೆ. ನಾನು ಅದನ್ನು ಕೊಡ್ಲಿಕ್ಕೆ ಇಷ್ಟಪಡಲ್ಲ. ಏನಾಗುತ್ತೆ ಅಂದರೆ ರೀಸನ್ಸ್ ಕೊಡ್ತಾ ಹೋದರೆ ಸುಮ್ಮನೆ ಬಾಲದಂಗೆ ಉದ್ದ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ನನ್ನ 21 ಡೇಸ್ ಚಾಲೆಂಜ್ನಲ್ಲಿ ನನಗೆ ನಾನೇನಾದ್ರು ಚೇಂಜ್ ಮಾಡ್ಕೊಳ್ಬೇಕು ಅನ್ನೋದೇ ನನ್ನ ಥಾಟಲ್ಲಿರೋದು. ಸೊ ಏನು ಚೇಂಜ್ ಮಾಡ್ಕೋಬೇಕು ಅಂತಂದರೆ ಮೊದಲನೇದಾಗಿ ನಾವು ಫಿಸಿಕಲಿ ಫಿಟ್ ಇರಬೇಕು. ಯಾವುದೇ ಒಂದು ಎಕ್ಸಾಮ್ಗೆ ಆಗಲಿ ಲೈಫಲ್ಲಿ ನಾವು ಏನೇ ಮಾಡೋದಕ್ಕೂ ಫಿಸಿಕಲ್ ಫಿಟ್ ಇರಬೇಕು. ಅದ್ರ ಜೊತೆಗೆ ಮೆಂಟಲ್ ಸ್ಟೆಬಿಲಿಟಿ ಭಾಳನೇ ಇಂಪಾರ್ಟೆಂಟ್ ಆಗುತ್ತೆ. ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಇದ್ದಷ್ಟು ನಾವು ಯಾವುದನ್ನು ಕೂಡ ಫೋಕಸ್ ಮಾಡಲಿಕ್ಕಾಗಲ್ಲ. ಆ್ಯಂಡ್ UPSCಗೆ ಕೂತ್ಕೊಂಡು ನಾನು 12 hours 14 hours ಓದ್ತೀನಿ ಅಂತ ಅಂದರೆ ಅದರಲ್ಲಿ ಓದೋ ಅಷ್ಟು ಪ್ರೊಡಕ್ಟಿವ್ ಅವರ್ಸ್ ಆ 12 hours 14 hours ಓದಿದ್ದೆಲ್ಲ ನಮ್ಮ ತಲೆಯಲ್ಲಿ ಉಳಿದ್ರೆ ಮಾತ್ರ ಅದು ಪ್ರೊಡಕ್ಟಿವ್ ಸ್ಟಡಿ ಆಗುತ್ತೆ. ಹೊರತು ಸುಮ್ಮನೆ ಕೂತ್ಕೊಂಡು ನಾನೇನೋ ಓದ್ತಾ ಇದ್ದೀನಿ ಹಂಗೆ ಓದ್ತೀನಿ ಹಿಂಗೆ ಓದ್ತೀನಿ. ಫಾರ್ ಎಕ್ಸಾಂಪಲ್ ರಮೇಶ್ ಸಿಂಗ್ ಬುಕ್ನ ಕಂಪ್ಲೀಟಾಗಿ ನಾನು 4-5 ಸತಿ ಓದಿದ್ದೀನಪ್ಪ. ಲಕ್ಷ್ಮೀಕಾಂತ್ ಬುಕ್ನು ನಾನು 4-5 ಸತಿ ಓದಿದ್ದೀನಿ. ಸೊ ಅಲ್ಲಿ ಔಟ್ಪುಟ್ಟಲ್ಲಿ ಏನು ಬರಬೇಕದು? ಆನ್ಸರ್ಸ್ ಎಲ್ಲ ಕರೆಕ್ಟ್ ಆಗಬೇಕು, ಅನಾಲಿಸಿಸ್ ಆಗಬೇಕು. ಸೊ ಇವೆಲ್ಲ ನಾವು ಮಾಡಲಿಲ್ಲ ಅಂತ ಅಂದರೆ ಬೈ ಮ್ಯಾಜಿಕ್ ಅವು ಯಾವುವೂ ಆಗೋಲ್ಲ. ಸೊ ಅವೆಲ್ಲ ಮಾಡಬೇಕು ಅಂತಂದರೆ ನಮ್ಮ ಮನಸ್ಸು ಫಸ್ಟ್ ಕಾಮಾಗಿರಬೇಕು. ಬುಕ್ನ ಕೊಟ್ಟರೆ ಯಾರು ಬೇಕಾದರೂ ಓದ್ತಾರೆ ಕಣ್ರಿ. ಅದೇ ಆ ಬುಕ್ಕಲ್ಲಿರೋವಂಥದಕ್ಕಿಂತ ಆ ಕ್ವಶನ್ ಪೇಪರ್ ಇಟ್ಕೊಂಡು ಸೊ ಯಾವ ರೀತಿ ಓದಬೇಕು ಅಂತ ಫಸ್ಟ್ ಯೋಚನೆ ಮಾಡಿ ಓದಬೇಕು. ಆ್ಯಂಡ್ ಇದರಲ್ಲಿ ಮಧ್ಯಾಹ್ನ ಸೆಷನ್ ವೀಡಿಯೋನ ನಾನು ಹಾಕ್ಲಿಕ್ಕಾಗಲಿಲ್ಲ, ಯಾಕೆಂದರೆ ನಾನು ಸ್ವಲ್ಪ ಆಚೆ ಕಡೆ ಕೆಲಸ ಇತ್ತು ಅಂತ ಹೋಗಿದ್ದೆ. ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತಿದೆ ನಾನು ಇವೆಂಟ್ಸ್ ಮಾಡ್ತೀನಿ ಅಂತ. ಸೊ ಊಟ ಕೂಡ ನಾನು ಮನೆಗೆ ಮಾಡಿದೆ, ಬಟ್ ಅಂದರು ಅದು ವೀಡಿಯೋ ಮಾಡ್ಲಿಕ್ಕೆ ಮರ್ತುಬಿಟ್ಟೆ ಆಯಿತಾ. ಸೊ ರಾತ್ರಿ ಊಟದ ಹಾಕೋಣ ಅಂತ ಅಂದರೆ ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಿರೋದು ಅರೌಂಡ್ 7:30. ಹಾಗಾಗಿ ನಾನು ಯಾವಾಗ 6 o'clock ಬಂದೆ 6:30 ನಾನು ಓದ್ಲಿಕ್ಕೆ ಕೂತ್ಕೊಂಡೆ. ಫ್ರಮ್ 6:30 ನಾನು 10 o'clock ಓದ್ತೀನಿ. ನೋ ಇಶ್ಯೂಸ್. ನನ್ನ ದಿನದಲ್ಲಿ ಇವತ್ತು ನಾನು 7 hours ನನಗೆ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೂ ನಾಳೆ ನನಗೆ ಉಳಿದಿರೋಂಥ ಸಮಯನ ತೊಗೊಳ್ತೀನಿ. ಸಪೋಸ್ ನಾನು ನಾಳೆ ಮಾಡಲಿಕ್ಕಾಗಲಿಲ್ಲ ಅಂದ್ರೂ ಇವತ್ತಿಂದು ನಾಳೆದು ನಾನು ಎಷ್ಟೆಷ್ಟು ಅವರ್ಸ್ ಮಿಕ್ಕಿಸ್ತೀನಲ್ವಾ. ಫಾರ್ ಎಕ್ಸಾಂಪಲ್ ಇವತ್ತು 4 hours ಮಾಡ್ತೀನಿ, ನಾಳೆ 4 hours ಮಾಡ್ತೀನಿ. ಸೊ ಇನ್ನು ಉಳಿಯುವಂತಹ ಸಮಯ ಎಷ್ಟಾಗುತ್ತೆ? 6 hours ಮತ್ತು ಇನ್ನೊಂದು ಡೇ ಎಕ್ಸ್ಟ್ರಾ ಮಾಡ್ಕೊಂಡು ಹೋಗ್ತೀನಿ. ಯಾಕೆ ಅಂತ ಅಂದರೆ ನನಗೆ ಬರ್ಡನ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸೊ ಈ ಒಂದು 21 ಡೇಸ್ ಚಾಲೆಂಜಲ್ಲಿ ಈ ರೀತಿ ಇರುತ್ತೆ. ಆ್ಯಂಡ್ ನನಗೆ ಕಂಪ್ಲೀಟಾಗಿ ಕೆಲಸ ಏನೂ ಇಲ್ಲ ಅಂತ ಅಂದಾಗ ಕಂಪ್ಲೀಟಾಗಿ ನಿಮಗೆ ಗೊತ್ತು, ನನ್ನ ಹಳೆ ಬ್ಲಾಗ್ಸ್ ನಾನು ನೋಡಿದರೆ ಮಾರ್ನಿಂಗ್ ಟು ಈವ್ನಿಂಗ್ ಆ್ಯಂಡ್ ನೈಟ್ವರೆಗೂ ಕಂಪ್ಲೀಟಾಗಿ ನಾನು ಓದ್ತಿರ್ತೀನಿ ಅಂತ ಅಂದ್ಬಿಟ್ಟು. ನನಗೆ ಯಾವತ್ತೆಲ್ಲ ಇವೆಂಟ್ಸ್ ಇರಲ್ಲ ಆ್ಯಂಡ್ ಕೆಲಸ ಇರಲ್ಲ, ಡೆಫಿನೆಟ್ಲಿ ನಾನು 12 hours ಆದ್ರೂ
ಪ್ರೊಡಕ್ಟಿವ್ ಸ್ಟಡಿ ಮಾಡ್ತೀನಿ. ಸೊ ನಿಮ್ಗೆಲ್ಲರಿಗೂ ಕೆಲಸ ಮಾಡ್ಕೊಂಡು ಓದ್ತಿರ್ತೀರ ಕೆಲವ್ರಿಗೆ, ಸೊ ನಿಮ್ಗೆ ಗೊತ್ತಿರುತ್ತೆ ಯಾವ ರೀತಿ ಓದ್ತಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ಜೀವನ ಮಾಡಲಿಕ್ಕೆ ಸ್ವಲ್ಪ ಕೆಲಸ ಮಾಡಲೇಬೇಕಲ್ವಾ? ಸೊ ನಿಮಗೆಲ್ಲ ಅರ್ಥ ಆಗ್ತಿದೆ ಅಂತ ಅನ್ಕೊತೀನಿ. ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಸಾಯಿ ದೇವ್ಸ್ ಚಾನಲ್ ಮೇಲೆ ಸದಾ ಇರಲಿ. ನಮ್ಮ ಸ್ಟಡಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.